ಧರ್ಮದ ಕಾರಣಕ್ಕೆ ತಮಗೆ ಆಫರ್ಗಳು ಸಿಗ್ತಾ ಇಲ್ಲ. ಆಸ್ಕರ್ ವಿಜೇತ ಎಆರ್ ರೆಹಮಾನ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಖ್ಯಾತ ಸಂಗೀತ ಸಂಯೋಜಕ ಎಆರ್ ರೆಹಮಾನ್ ಗಂಭೀರವಾಗಿ ಈ ವಿಚಾರವನ್ನು ತಿಳಿಸಿದ್ದಾರೆ. ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಎಆರ್ ರೆಹಮಾನ್ ಅವರ ಹೇಳಿಕೆ. ಕಳೆದ 8 ವರ್ಷಗಳಿಂದ ಅವಕಾಶಗಳು ಬಂದಿಲ್ಲ ಅಂತ ಹೇಳಿದ್ದಾರೆ. ಹಿಂದಿ ಚಿತ್ರರಂಗದಿಂದ ಅವಕಾಶಗಳು ಬಂದಿಲ್ಲ ಅಂತ ಹೇಳಿದ್ದಾರೆ. ರೆಹಮಾನ್ ಹೇಳಿಕೆಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮದು ಜಾತ್ಯತೀತ ರಾಷ್ಟ್ರ. ಈಗ ಬಾಂಗ್ಲಾದಲ್ಲೇನೋ ಹಿಂದೂಗಳ ಮೇಲೆ ಅತ್ಯಾಚಾರಗಳಾಗ್ತಿದೆ, ಕೊಲೆಗಳಾಗ್ತಾ ಇದೆ, ಅಲ್ಲಿನ ಮುಸ್ಲಿಮರು ಹೊಡೆದು ಸಾಯಿಸ್ತಾ ಇದ್ದಾರೆ. ಹಾಗಾದರೆ ಜಗತ್ತಿನಲ್ಲಿರುವಂತಹ ಎಲ್ಲ ಮುಸ್ಲಿಮರು ಒಂದೇನಾ? ಈ ಥರದ ಸಹಜವಾಗಿ ಪ್ರಶ್ನೆ ಬಂದೇ ಬರುತ್ತೆ. ಭಾರತದಲ್ಲಿರುವಂತಹ ಮುಸ್ಲಿಮರ ಮನಸ್ಥಿತಿನೂ ಕೂಡ ಹಾಗೇ ಇದೆಯಾ? ಈಗ ಯಾರೋ ಮಾಡಿದ ತಪ್ಪಿಗೆ ಇಡೀ ಸಮುದಾಯವನ್ನು ದೂಷಿಸೋದು ಯಾಕೆ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲ, ಮುಸ್ಲಿಂ ಸಮುದಾಯದವರ ಮನಸ್ಥಿತಿ ಎಲ್ಲೇ ಇದ್ದರೂ ಕೂಡ ಅವ್ರದ್ದು ಒಂದೇ. ಈ ರೀತಿ ಕಮೆಂಟ್ಗಳು ಬರ್ತಾ ಇದ್ದಾವೆ. ನೋಡಿ, ಎಆರ್ ರೆಹಮಾನ್ ಅವರ ಸಂಗೀತ ಎಂಥ ಅದ್ಭುತವಾದಂತಹ ಸಂಗೀತ ಸಂಯೋಜಕ ಅವರು. ಅವ್ರ ಹಾಡುಗಳನ್ನು ಕೇಳ್ತಾ ಇದ್ದರೆ ಮೈ ರೋಮಾಂಚನಗೊಳ್ಳುತ್ತೆ. ಆದರೆ 8 ವರ್ಷ ಆಯಿತು, ಅವರಿಗೆ ಸರಿಯಾದಂಥ ಅವಕಾಶಗಳು ಸಿಗ್ತಾ ಇಲ್ವಂತೆ. ನಿಜಕ್ಕೂ ದುರಂತ ಇದು. ಕಲೆಗೆ ಬೆಲೆ ಕೊಡಬೇಕಾಗಿ ಕಲೆಯಲ್ಲಿ ಜಾತಿ ಧರ್ಮ ಹುಡುಕುವಂಥದ್ದು ಬಹುಶಃ ಬೇರೆ ಯಾವ ಕಂಟ್ರಿಲಿ ಕೂಡ ಸಿಗಲಿಕ್ಕಿಲ್ಲ. ಅದು ಭಾರತದಲ್ಲಿ ಮಾತ್ರ. ಕಲೆಗೆ ಯಾವೇ ಜಾತಿ ಧರ್ಮ ಇರೋದಿಲ್ಲ, ಎಲ್ಲವನ್ನ ಮೀರಿರುವಂಥದ್ದು. ಆದರೆ ನಮ್ಮಲ್ಲಿ ಜಾತಿ ಧರ್ಮ ನೋಡಿ ಅವಕಾಶಗಳನ್ನು ಕೊಡ್ತಾರೆ.